ನೀವು ನೋಡ್ತಾ ಇದ್ರ BBC ನ್ಯೂಸ್, ನಾನು ಸುಭಾಕರ್. ನೆನ್ನೆ ರಾತ್ರಿಯಿಂದ ಹಾಸನದಲ್ಲಿ ಓರ್ವ ಮಹಿಳೆಯನ್ನ ಮನೆಯಲ್ಲಿ ಕೂಡಿ ಹಾಕಿಬಿಟ್ಟಿದ್ದಾರೆ. 3 ದಿವಸಗಳಿಂದ ಗಂಡ ಮಗು ಜೊತೆ ಸೇರಿ ತನ್ನನ್ನ ಕೂಡಿ ಹಾಕಿ ಹೋಗಿದ್ದಾನೆ ಅಂತ ಹೇಳಿ ಓರ್ವ ಮಹಿಳೆ ಒಂದು ಆರೋಪವನ್ನ ಮಾಡ್ತಾರೆ. ಅದು ಬಹಳಷ್ಟು ಹೈಪ್ ಆಗುತ್ತೆ, ರಾಜ್ಯ ಮಟ್ಟಗಳಲ್ಲಿ ಸುದ್ದಿ ಆಗುತ್ತೆ. ಕೆಲ ಮಹಿಳಾ ಪರ ಸಂಘಟನೆಯ ಮುಖಂಡರೆನ್ನಿಸಿಕೊಂಡವರು ಸ್ಥಳಕ್ಕೆ ಬಂದು ಹಾರಾಟ ಚೀರಾಟ ಇವೆಲ್ಲವೂ ನಡೆಯುತ್ತೆ. ಹಾಸನದ ಜನ ಪಾಪ ಮಗುನು ಸೇರಿಸಿ ಕೂಡಕ್ ಹೋಗಿದ್ದಾನಲ್ಲ ಗಂಡ ಅಂತ ಹೇಳಿ ಮಮ್ಮಲ ಮರುಗ್ತಾರೆ. ಇವೆಲ್ಲವೂ ಆಗ್ತವೆ. ಇದಾದ ನಂತರ ಮರುದಿನ ಅಸಲಿಗೆ ನಡೆದಿದ್ದೇನು ಅಂತ ನೋಡ್ತಾ ಹೋದಾಗ ಅಸಲಿಗೆ ಆಕೆಯನ್ನ ಕೂಡಿ ಹಾಕಲಾಯ್ತಾ, ಅಸಲಿಗೆ ಆಕೆಯನ್ನ ಬಂದಿ ಮಾಡಲಾಗಿತ್ತಾ, ಮಗುವನ್ನು ಸೇರಿಸಿ ಆಕೆಯನ್ನ 3 ದಿವಸದಿಂದ ಅಲ್ಲಿ ನರಳಾಡುವಂತೆ ಮಾಡಿಬಿಟ್ಟಿದ್ದಾರ ಅಂತ ರಿಯಾಲಿಟಿ ಚೆಕ್ ಮಾಡಿದಾಗ ಮಹಿಳೆಯ ಅಸಲಿ ಆಟ ಬಯಲಾಗಿದೆ. BBC ವಾಹಿನಿ ರಿಯಾಲಿಟಿ ಚೆಕ್ ಮಾಡಕ್ ಹೋಯ್ತು. ಈ ಸಂದರ್ಭದಲ್ಲಿ ಸ್ವತಃ ನನ್ನನ್ನ ಕೂಡಿ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದ ಮಹಿಳೆಯೇ ಒಪ್ಪಿಕೊಂಡಿದ್ದಾರೆ, ನನ್ನನ್ನ ಕೂಡಿ ಹಾಕಿದ್ದಲ್ಲ, ನಾನೇ ಬಾಲ್ಕನಿಯನ್ನ ಹಾರಿ ಬಂದೆ ಅಂತ. ಎಸ್, ಒಂದು ಸುದ್ದಿ, ಆ ಸುದ್ದಿ ಯಾವ ಮಟ್ಟಕ್ಕೆ ತಿರುವನ್ನ ಪಡೆದುಕೊಳ್ಳಬಹುದು. ವಿಷಯ ಗೊತ್ತಿಲ್ಲದೆ ಹೋಗಿ ಕೆಲ ಮಹಿಳಾ ಪರ ಸಂಘಟನೆಗಳು ಅಲ್ಲೆಲ್ಲ ನಿಂತು ಕೂಗಾಡಿ ಹಾರಾಡಿ ತಮ್ಮ ಒಂದು ಹೈಪ್ ತಗೊಬೇಕು ಅಂತ ಓಡಾಡಿದ ಸ್ಥಿತಿ. ಇವೆಲ್ಲದರ ನಂತರ ವಾಸ್ತವ ಸ್ಥಿತಿ ಏನು ಅಂತ ನೋಡ್ತಾ ಹೋದಾಗ ಅಸಲಿ ಕತೆ ಗೊತ್ತಾಗುತ್ತೆ. ಏನಾಗುತ್ತೆ, ನಿಧಾನಾಜ್ ಅಂತ ಈ ಮಹಿಳೆಯ ಹೆಸರು. ಈಕೆ ನೆನ್ನೆ ದಿಢೀರ್ ಅಂತ ಹಾಸನದಲ್ಲಿ ಸುದ್ದಿ ಆಗಿ ಬಿಡ್ತಾರೆ. ನನ್ನನ್ನ 3 ದಿವಸಗಳಿಂದ ಕೂಡಿ ಹಾಕಿಬಿಟ್ಟಿದ್ದಾರೆ, 3 ದಿವಸದಿಂದ ನನಗೆ ಊಟ ಇಲ್ಲ, ತಿಂಡಿ ಇಲ್ಲ, ನರಳ್ತಾ ಇದ್ದೀನಿ, ನನ್ನ ಬೀಗ ಹಾಕೊಂಡು ಹೋಗಿದ್ದಾರೆ, ಮಗು ನಾನು ಒಬ್ಬರೇ ಇದ್ದೀನಿ ಅಂತ ಹೇಳ್ತಿರ್ತಾರೆ. 3 ದಿವಸದಿಂದ ಇವರನ್ನ ಕೂಡಿ ಹಾಕಿದ್ರ ಅಂತ ನೋಡ್ತಾ ಹೋದಾಗ ಅಸಲಿ ಎತ್ತು ನೋಡ್ತಾ ಹೋದಾಗ ಏನಾಗುತ್ತೆ, ಆ ಮನೆಯ ಮುಂದ್ಗಡೆ ಒಂದು CC ಕ್ಯಾಮ್ರಾ ಇರುತ್ತೆ. ಆ ಮನೆ ಕೆಳಗಡೆನೆ CC ಕ್ಯಾಮ್ರಾ ಇದೆ. ಆ CC ಕ್ಯಾಮ್ರಾ ಹೇಳುವ ಪ್ರಕಾರ, CC ಕ್ಯಾಮ್ರಾದಲ್ಲಿ ದಾಖಲಾಗಿರುವ ವಿಜುವಲ್ಸ್ ಪ್ರಕಾರ ಈಕೆ ಏನ್ ಆರೋಪ ಮಾಡ್ತಾ ಇದ್ದಾರೆ, ಆರೋಪ ಮಾಡ್ತಾ ಇರ್ತಕ್ಕಂಥ ಹಿಂದಿನ ದಿವಸ ಅದೇ ರಸ್ತೆಯಲ್ಲಿ ನಡ್ಕೊಂಡ್ ಬಂದು ಆ ಮನೆಯ ಮಾಡಿಯನ್ನು ಹತ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು ಸರಿ ಆಗತ್ತೆ. ಸೊ CCTV ಫುಟೇಜ್ ಸಾಕ್ಷೀಕರಿಸುತ್ತೆ ಈಕೆ ಹೇಳ್ತಾ ಇರ್ತಕ್ಕಂಥ ಸುಳ್ಳು 3 ದಿವಸದಿಂದ ಕೂಡಾಕಿಲ್ಲ ಅಂತ. ಒಂದು ವೇಳೆ 3 ದಿವಸದಿಂದ ಈ ಮಹಿಳೆಯನ್ನ ಅಲ್ಲಿ ಕೂಡ ಹಾಕಿದ್ರೆ ಇದೇ ಮಹಿಳೆ 3ನೇ ತಾರೀಕು ಮಧ್ಯರಾತ್ರಿ 1:47 ಹೆಂಗ್ ನಡ್ಕೊಂಡ್ ಬಂದ್ರು ಅದೇ ರಸ್ತೆಯಲ್ಲಿ ಅನ್ನೋದು ಮೊದಲನೇ ಪ್ರಶ್ನೆ. ಇದಾದ್ಮೇಲೆ ಹೋಗಿ ಆ ಮಹಿಳೆಯನ್ನೇ ಪ್ರಶ್ನೆ ಮಾಡಿದ್ವಿ, ಹೆಂಗೆ ಮೇಡಮ್ ಈ ತರ ಆಗಿದೆಯಲ್ಲ, ಹೆಂಗೆ ಇವೆಲ್ಲ ನೀವು ಹೇಳ್ತಾ ಇರ್ತಕ್ಕಂಥದ್ದು ನಿಜಾನ, ನಿಮ್ಮನ್ನ ಕೂಡ ಹಾಕಿದ್ರ, ಹೆಂಗೆ ಕೂಡ ಹಾಕಿದ್ರು, ನೀವು 3ನೇ ತಾರೀಕು ಈ ತರ CC ಕ್ಯಾಮ್ರಾ ಫುಟೇಜ್ಗಳೆಲ್ಲ ಇದಾವಲ್ಲ ಮೇಡಮ್ ಅಂತ ಕೇಳಿದಾಗ ಹೇಳ್ತಾರೆ, ಆಗ ನಿಜವನ್ನ ಹೇಳ್ತಾರೆ. CC ಕ್ಯಾಮ್ರಾವನ್ನ ಫುಟೇಜ್ಗಳನ್ನ ನೋಡಿ ಎಸ್ ನಾನು ಸಿಗಾಕೊಂಡಿದ್ದೀನಿ ಅಂತ ಗೊತ್ತಾದ ಮೇಲೆ ಮಹಿಳೆ ಹೇಳ್ತಾರೆ, ನನ್ನನ್ನ ಕೂಡ ಹಾಕ್ಲಿಲ್ಲ, ನನ್ನನ್ನ ಯಾರು ಕೂಡ ಹಾಕಿಲ್ಲ, ನಾನು ಈ ಮನೆಗೆ ಬರಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಬಂದು ನೋಡಿದಾಗೆಲ್ಲ ಮನೆಯ ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ರು, ನನ್ನ ಒಳಗಡೆ ಸೇರಿಸ್ತಿರ್ಲಿಲ್ಲ. ಹಂಗಾಗಿ ಪಕ್ಕದ ಮನೆಯಲ್ಲಿ ಇರ್ತಕ್ಕಂಥ ಬಾಲ್ಕನಿಯಿಂದ ಈ ಮನೆಯ ಬಾಲ್ಕನಿಯಲ್ಲಿ ಇರ್ತಕ್ಕಂಥ ಒಂದು ಹಗ್ಗವನ್ನ ಇಟ್ಕೊಂಡು ನಾನೇ ಬಂದೆ ಅಂತಕ್ಕಂಥದ್ದನ್ನ ಒಪ್ಕೊಂಡಿದ್ದಾರೆ. ಅಂತ ಅಂದ್ರೆ ನೀವು ನಂಬಕ್ಕೆ ಬಹಳ ಕಷ್ಟ ಆಗಬಹುದ್ರಿ. 3 ಫ್ಲೋರ್ ಇರ್ತಕ್ಕಂಥ ಬಿಲ್ಡಿಂಗ್ ಇದು. ಕುವೆಂಪು ನಗರದಲ್ಲಿ ಇರ್ತಕ್ಕಂಥ 23ನೇ ಅಡ್ಡ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಮನೆ. ಅಲ್ಲಿ ನೀವು ದೊಡ್ಡ ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಪಕ್ಕದಲ್ಲಿ ಒಂದು ಕೋಳಿ ಅಂಗಡಿ ಇದೆ, ಆ ಕೋಳಿ ಅಂಗಡಿ ಮೇಲ್ಗಡೆ ಇದೆ. 3ನೇ ಫ್ಲೋರ್ ಅಲ್ಲಿ ಲಿಟ್ರಲಿ ಹಿಂಗೆ ಬಗ್ ನೋಡಿದಾಗ ನಮಗೆ ಹೌದಾ ಇಸ್ ಇಟ್ ಪಾಸಿಬಲ್ ಇಲ್ಲಿ ಬರಕ್ ಸಾಧ್ಯನಾ ಅನ್ನಿಸ್ಬಿಡುತ್ತೆ. ಆದ್ರೆ ಓರ್ವ ಮಹಿಳೆ 3ನೇ ಫ್ಲೋರ್ ನಲ್ಲಿ ಪಕ್ಕದ ಬಾಲ್ಕನಿಯಿಂದ ಈ ಕಡೆ ಬಾಲ್ಕನಿಗೆ ಹಗ್ಗ ಇಟ್ಕೊಂಡು ಬಂದಿದ್ದಾರೆ. ಅದಾದ ನಂತರ ಒಂದು ಕಥೆಯನ್ನ ಕಟ್ತಾರೆ, ಒಂದು ಸ್ಟೋರಿ ಬಿಲ್ಡ್ ಮಾಡ್ತಾರೆ. ನನ್ನ 3 ದಿವಸದಿಂದ ಇಲ್ಲಿ ಕೂಡ ಹಾಕ್ಬಿಟ್ಟಿದ್ದಾರೆ, ನಾನು ಮತ್ತೆ ನನ್ನ ಮಗು ಇಬ್ಬರೇ ಇದೀವಿ, ಊಟ ಇಲ್ಲ ತಿಂಡಿ ಇಲ್ಲ ಅಂತ ಹೇಳಿ ಒಂದು ಕತೆ ಸ್ಟೋರಿ ಬಿಲ್ಡಪ್ ಮಾಡಿ ತನ್ನ ಗಂಡನನ್ನ ವಿಲನ್ ಮಾಡಬೇಕು ಅಂತ ಹೋಗ್ತಾರೆ. ಆದರೆ CC ಕ್ಯಾಮ್ರಾ ಫುಟೇಜ್ ಅವೆಲ್ಲವನ್ನ ಸುಳ್ಳು ಮಾಡಿಸ್ಬಿಡ್ತು. ಯಾವಾಗ CC ಕ್ಯಾಮ್ರಾದಲ್ಲಿ ಇವೆಲ್ಲವೂ ರೆಕಾರ್ಡ್ ಆಗಿದೆ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು ಅಂತ ಗೊತ್ತಾಯ್ತು, ಆಗ ಮಹಿಳೆ ರಿವರ್ಸ್ ಹೊಡೆದ್ರು, ತಮ್ಮ ಸ್ಟೇಟ್ಮೆಂಟ್ ಇಂದ ಯೂಟರ್ನ್ ನೋಡಿದ್ರು. ನನ್ನ ಕೂಡಾಕಿಲ್ಲ, ನಾನೇ ಬಾಲ್ಕನಿ ಹಾರಿ ಬಂದೆ ಅಂತ ಹೇಳಿದ್ರು. ಎಸ್, ಹಾಗಿದ್ರೆ ಬಾಲ್ಕನಿಯನ್ನ ಹೆಂಗ್ ಹಾರ ಬಂದ್ರು, ಯಾಕೆ ಹಾರ ಬಂದ್ರು ಎಲ್ಲವನ್ನು ಕೂಡ ಆ ಮಹಿಳೆನೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಯಾವ ಹಗ್ಗ ಇಟ್ಕೊಂಡು ಬಂದೆ, ಹೆಂಗ್ ಬಂದೆ ಅಂತ. ಎಸ್ ನೋಡಿ, ಕೂಡಾಕಿ ಅಂದ್ರೆ ನಾನು ಮನೆಯಲ್ಲಿ ಇರಬಾರ್ದಂತ ಅವರು ತುಂಬಾ ಇದು ಮಾಡಿದ್ರು. ನಾನು ಅಲ್ಲಿಂದ ಬಂದಾದ್ಮೇಲೆ ಈ ರೂಮು ಲಾಕ್ ಇತ್ತು,
ಫಸ್ಟಿಂದನೂ ನನ್ನ ಮನೆಯಲ್ಲಿ ಇರಬೇಕಾದ್ರೆ ಈ ರೂಮು ಲಾಕ್ ಇತ್ತು. ಹೇಳ್ತಾ ಇದ್ದೆ ನಾನು ಓಪನ್ ಮಾಡಿ ಅಂತ. ಅವರು ಏನೂ ಇಲ್ಲ, ಕೂಡ ನೀನೇನು ಮಾಡಿದ್ರು ಪರವಾಗಿಲ್ಲ, ನೀನು ಬೇಡ ಅಂತಲೇ ವಾದ ಮಾಡಿ ಇರ್ತಾಯಿದ್ರು ನನಗೆ. ಅಷ್ಟು ಹೇಳಿದ್ರೂ ಕೇಳಿಲ್ಲ ಸರ್. ಕೂಡ ಹಾಕಿದ್ದು ಅಂದರೆ ನಾನು ಹೇಳ್ತಾ ಇದ್ನಲ್ಲ, ಆದರೂ ನಾವು ಓಪನ್ ಮಾಡಿಲ್ಲ. ಅದು ಒಂದು ಪ್ರಕಾರ ಕೂಡ ಹಾಕಿದೆ ತಾನೆ. ಅಂದರೆ ನಾನು ಹೇಳಿದೆ ಓಪನ್ ಮಾಡಿ ಅಂತ, ಈ ಥರ ಬಂದಿದ್ದೀನಿ ನಾನು ನನ್ನ ಮಗ ಇದ್ದೀವಿ 2 ಜನನು ಅಂತ ನಾವು ಹೇಳಿದ್ವಿ. ಯಾರೂ ಕೇಳಿಲ್ಲ. ನಮ್ಮ ಯಜಮಾನರು ಇಲ್ಲ ಮಗನ ಕಳಿಸು ಅಂತ. ನಾನು ಎಲ್ಲಿ ಹೋಗೋದು, ನೀವು ಬನ್ನಿ ಓಪನ್ ಮಾಡಿ ಮನೆಯಲ್ಲಿ ಇರೋಣ ಅಂದರೆ ಬಂದಿಲ್ಲ ಸರ್. ನಾನು ಅಲ್ಲಿಂದ ಬಂದೆ, ಹೇಳ್ದಲ್ಲ, ಬಾಲ್ಕನಿಯಿಂದ. ನಾನು ಹೊರಗೆ ಹೋದ ತಕ್ಷಣ ಅವರು ನಾನು ಬೇಡ, ನನ್ನ ಮನೆಯಲ್ಲಿ ಇರಬಾರ್ದಂತ ಅವ್ರು ಇಷ್ಟು ಮಾಡಿದ್ದು. ನಾನು ಬಾಲ್ಕನಿಯಿಂದ ನಾನು ಬಂದೆ. ನಾನು ಬಂದೋಸ್ಕರ ಅವ್ರದ್ದು ಏನಿತ್ತಂದರೆ ನಾನು ಹೊರಗೆ ಹೋಗಬೇಕು ಅಷ್ಟೇ, ಮನೆ ಬಿಟ್ಟು ಹೊರಗೆ ಹೋಗಬೇಕು. ಹೊರಗೆ ಹೋದ ತಕ್ಷಣ ಏನಾದರೂ ಮಾಡೋಣ ಅಂತ ನಾನು ಹೊರಗೆ ಬಂದುಬಿಟ್ಟಲ್ಲ, ಅವಳಿಗೆ ಸ್ವಲ್ಪ ಇದಾಯಿತು. ಅಂದರೆ ಥರ್ಡ್ ಪರ್ಸನಿಂದ ನಮ್ಮ ರಿಲೇಷನ್ ಎಲ್ಲ ಹಾಳಾಯಿತು. 10 years ನನ್ನ ಜೊತೆ ಚೆನ್ನಾಗೇ ಇದ್ದರು. ಯಾವುದೋ ಇಂಟರ್ಫಿಯರೆನ್ಸಿಂದ ನನ್ನ ಲೈಫ್ ಇಷ್ಟೆಲ್ಲ ಸ್ಟ್ರಗಲ್ ಆಗ್ತಿರುತ್ತೆ ಸರ್. ಇದೆಲ್ಲ ಅವ್ರದ್ದೇ, ನಮ್ಮ ಯಜಮಾನ್ರೆಲ್ಲ ಇದೆಲ್ಲ ಮಾಡಿಸಿರೋದು. ನನ್ನ ಮನೆಯಲ್ಲಿ ಇದ್ಬೇಕಾದ್ರೆ ನನ್ನ ಮುಖ ನೋಡಬಾರ್ದಂತ ಇದೆಲ್ಲ ಅವ್ರದ್ದು ಎಲ್ಲ ಪ್ಲ್ಯಾನ್ ಇದು. ಅವರೇ ಮಾಡಿಸಿರೋದು ಇದೆಲ್ಲ. ಇಲ್ಲಿಂದ ಬರೋದು ಹೋಗೋದು ಎಲ್ಲ. ಮನೆಗಳಿಗೆ ಹೋಗ್ತಾ ಇರಲಿಲ್ಲ ಅಂದರೆ ಈ ಲಾಕ್ ಇತ್ತಲ್ಲ ರೂಮ್, ಅದಕ್ಕೆ ನಾನು ಹೆಂಗಂತ ಹೋಗಿ ಅಲ್ಲ ಮೇಡಮ್, ಲೈಫ್ ರಿಸ್ಕ್ ಅಲ್ವಾ? ಇಷ್ಟೆಲ್ಲ ರಿಸ್ಕ್ ತಗೊಂಡು ನೀವು ರಿಸ್ಕ್ ತಗೊಂಡು ಅವ್ರಿಗೆ ಮಾಡಿದ್ರು ನನಗೆ ಒಂಥರ ಕೂಡಕ್ಕೆ ಆಗಿದ್ದದು. ಎಸ್, ಮಹಿಳೆ ಈಗ ಯೂಟರ್ನ್ ಹೊಡಿತಾ ಇರ್ತಕ್ಕಂಥದ್ದು. ನಾನು ಬಾಲ್ಕನಿಯನ್ನ ಹಾರ ಬಂದೆ, ಆ ದಾರ ಇಟ್ಕೊಂಡು ಈ ಕಡೆ ಬಂದೆ ಅಂತ ಹೇಳ್ತೀನಿ. ನಾನು ಈ ಕ್ಷಣಕ್ಕೂ ನಾನು ಆ ಸ್ಪಾಟ್ ನೋಡಿದಾಗ ಅನ್ಕಂಡೆ, ಸಾಧ್ಯನಾ ಮಹಿಳೆಯರು ಇಷ್ಟು ಸಬಲರಾಗ್ಬಿಟ್ಟಿದ್ದಾರೆ? ಈ ವಿಚಾರದಲ್ಲಿ ನಾನು ನೋಡಿದಾಗ ಅನ್ಸಿದ್ದು, 3ನೇ ಫ್ಲೋರಲ್ಲಿ ಒಂದು ಹಗ್ಗ ಇಟ್ಕೊಂಡು ಈ ಕಡೆ ಬರೋದು ಅಂದ್ರೆ ಇಟ್ಸ್ ನಾಟ್ ಎ ಈಸಿ ಟಾಸ್ಕೇ ಅಲ್ಲ, ಅದು ಈಸಿ ಟಾಸ್ಕ್ ಅಲ್ಲ. ಅಂಡ್ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಆರೋಪ, ತನ್ನ ಪತಿ ಮಹಮ್ಮದ್ ಉಮರ್ ಅಂತಕ್ಕಂಥವ್ರು ಅವರು ಬೇರೆಯವ್ರ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ಈ ರೀತಿ ನಮ್ಮ ಫ್ಯಾಮಿಲಿಲಿ ಒಂದು ಡಿಸ್ಪ್ಯೂಟ್ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ವಾಟ್ ಎವರ್ ಇಟ್ ಮೇ ಬಿ, ಬಟ್ ನಿನ್ನೆ ಒಂದು ನ್ಯೂಸೆನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಂತೂ ನಿಜ. ನೆನ್ನೆ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ ನಿಜ. ಈಗ ಪತಿಯ ಸಂಬಂಧಿಕರು ಅವರು ಕೂಡ ಮಾತನಾಡಿದ್ದಾರೆ. ಅವರ ಬ್ರದರ್ ಯಾರು ಅಂತ ಅವ್ರು ಮಾತನಾಡ್ಕೊಬೇಕಾದ್ರೆ ಹೇಳ್ತಾ ಇದ್ರು. ಅವರು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಹೆಂಗೆ ದಾಟಿ ಬಂದ್ರು ಎಲ್ಲವನ್ನ ಅವರು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. CC ಕ್ಯಾಮ್ರಾ ಫುಟೇಜ್ ಇದೆ ಸರ್ ನಮ್ಮಲ್ಲಿ, ನಮ್ದು ತಪ್ಪಿದ್ರೆ ನಮಗೆ ಶಿಕ್ಷೆ ಆಗ್ಲಿ, ಅವ್ರದ್ದು ತಪ್ಪಿದ್ರೆ ಅವ್ರ ಶಿಕ್ಷೆ ಆಗ್ಲಿ. ಪ್ರಕರಣ ಈಗಾಗಲೇ ಕೋರ್ಟ್ ನಲ್ಲಿದೆ, ಸಾಕಷ್ಟು ಬಾರಿ ದೂರನ್ನ ನೀಡಲಾಗಿದೆ. ಯಾರು ಇವ್ರು ಹೇಳ್ತಾ ಇದ್ದಾರಲ್ಲ 3ನೇ ತಾರೀಕು ಕೂಡ ಪೊಲೀಸ್ ಠಾಣೆಗೆ 112ಗೆ ಕರೆ ಮಾಡಿದ್ದಾರೆ. ಪೊಲೀಸರು ಬಂದಿದ್ದಾರಂತೆ. ಪೊಲೀಸರು ಮಹಿಳೆಗೆ ಬೆಳಗ್ಗೆ ವಿಚಾರವನ್ನ ನಾವು ಪ್ರಸ್ತಾಪ ಮಾಡೋಣ ಅಂತ ಹೇಳಿದ್ದಾರಂತೆ. ಇಷ್ಟಾಗಿಯೂ ಕೂಡ ಈ ಮಹಿಳೆ ಆ ಮನೆಯನ್ನ ಹೋಗಿದ್ದಾರೆ, ಕಾಂಪೌಂಡ್ ಅನ್ನ ಹಾರಿ ಬಾಗಿಲನ್ನು ಹೊಡೆದು ಒಳಗಡೆ ಹೋಗಿ ಸೇರ್ಕೊಂಡು. ಇದಾದ ಮೇಲೆ ಈಗ ನನ್ನನ್ನು ಕೂಡ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪಾಪ ಅದು ಅವರ ಭಾಷೆ ಸಮಸ್ಯೆಯೋ, ಅದನ್ನ ಕಡಿಮೆ ಮಾಡಕ್ ಗೊತ್ತಾಗದೆ ಹೆಂಗ್ ಹೇಳಿದ್ರು, ಐ ಡೋಂಟ್ ನೋ ಯಾಕೆ ಹಿಂಗ್ ಹೇಳಿದ್ರು ಅಂತ. ಬಟ್ ಮಗು ಸಮೇತ ಮಹಿಳೆಯನ್ನ ಕೂಡ ಹಾಕಲಾಗಿದೆ ಹಾಸನದಲ್ಲಿ ಅಂತ ಹೇಳ್ತಾ ಇದ್ರಲ್ಲ, ಆ ಪ್ರಕರಣಕ್ಕೆ ಈಗೊಂದು ತಿರುವು ಸಿಕ್ಕಿದೆ. ಎಸ್, ಅವರ ಏನು ಆರೋಪ ಮಾಡ್ತಾ ಇದ್ದಾರೆ ಮಹಿಳೆ ನಿಧಾನಾಜ್ ಅಂತಕ್ಕಂಥವ್ರು, ಅವರ ಪತಿಯ ತಮ್ಮ ಮಾತನಾಡಿದ್ದಾರೆ. ಅವ್ರೇನ್ ಮಾತಾಡಿದ್ದಾರೆ? 3 ದಿವಸದಿಂದ ಕೂಡ ಹಾಕಿದ್ದಾರೆ ಅಂತ ಇವರು ಸುಳ್ಳು ಹೇಳ್ತಾ ಇದ್ದಾರಲ್ಲ ಸರ್. ಮೊನ್ನೆ ರಾತ್ರಿ 3ನೇ ತಾರೀಕು ರಾತ್ರಿ 1:45 ನಡ್ಕೊಂಡು ಬಂದಿರೋ ವಿಡಿಯೋ ಇದೆ ಸರ್. CCTVಯಲ್ಲಿ ವಿಡಿಯೋ ಇದೆ, ರೆಕಾರ್ಡ್ ಆಗಿ ಇವ್ರು ಬಂದು ಈ ದಾರ ಮತ್ತು ಕಾಣ್ತದೆ ಸರ್, ಈ ದಾರ ಮತ್ತು ಪಕ್ಕದಲ್ಲಿ ಒಂದು ದಾರ ಇದೆ. ಆ ದಾರ ಗಂಡಸರಿಗೆ ಹೋಗೋಕ್ಕೆ ಕೈಕಾಲು ನಡುಕ್ತವೆ ಸರ್. ಹಿಂಗೆ ಇದ್ರ ಮೇಲೆ ಹತ್ಕೊಂಡ್ಬಿಟ್ಟು ಹೋಗೋಕ್ಕೆ ಕೈಕಾಲು ನಡುಕ್ತವೆ. ಅವ್ರು ಬಂದವ್ರೆ, ಏನಾದರೂ ಈ ಜೀವಕ್ಕೆ ತೊಂದರೆ ಆದರೆ ಯಾರು ಸರ್ ಹೊಣೆ? ಸರ್ CCTVಯಲ್ಲಿ 1:45 ರಾತ್ರಿ 3ನೇ ತಾರೀಕು ಆ ಕಡೆಯಿಂದ ನಡ್ಕೊಂಡು ಬರ್ತಾ ಇದ್ದಾರೆ ಸರ್. ಇವರು ನಡ್ಕೊಂಡು ಬಂದು ಮೇಲ್ಗಡೆ ಹತ್ತಿದ್ದಾರೆ. ಈ ದಾರ ಮತ್ತು ಪಕ್ಕದಲ್ಲಿ ಇನ್ನೊಂದು ದಾರ ಇದೆ. ಈ ದಾರ 2 ದಾರ ಇಟ್ಕೊಂಡು ಈ ಕಡೆಯಿಂದ ಈ ಕಡೆಗೆ ಬಂದವ್ರೆ. ಈಗ ಒಂದು ಮನೆಯಲ್ಲಿ ಫ್ಯಾಮ್ಲಿ ಇಲ್ಲ ಅಂದರೆ ಇಡೀ ಫ್ಯಾಮ್ಲಿ ಎಲ್ಲ ಕಸಿನ್ ಅಂದರೆ ನಮ್ಮಪ್ಪನೇ ಅಲ್ಲಿ ಅವ್ರು ನೋಡೋಕ್ಕೆ ಇಡೀ ಫ್ಯಾಮ್ಲಿ ಹೋಯ್ತು. ಮನೆಯಲ್ಲಿ ಒಡವೆ ವಸ್ತು ಇರ್ತಾರೆ, ದುಡ್ಡು ಇರುತ್ತೆ, ಪೇಮೆಂಟ್ ಮಾಡೋದಿರುತ್ತೆ, ಏನಾದರೂ ಇರುತ್ತೆ. ಇವರು ಮನೆ ಯಜಮಾನ ಅವರು ಏನು ಮಾಡ್ತಾರೆ, ಬೀಗ ಹಾಕ್ಕೊಂಡು ಹೋಗ್ತಾರೆ. ಎಲ್ಲರೂ ಹೊರಗಡೆ ಬಂದಿದ್ದಾರೆ ತಾನೇ, ಬೀಗ ಹಾಕ್ಕೊಂಡು ಹೋಗಿದ್ದಾರೆ.
ಬೀಗ ಹಾಕೊಂಡು ಆದಮೇಲೆ ಇದನ್ನ ಈ ಥರ 1 ಗಂಟೆ ರಾತ್ರಿ ಮಧ್ಯರಾತ್ರಿ ಇಲ್ಲಿ ಈ ಥರ ಆಗಿರುತ್ತೆ ಸರ್. ಇವ್ರು ಹೇಳ್ತಾರೆ 3 ಗಂಟೆಗೆ 3 ದಿನದಿಂದ ಕೂಡ ಹಾಕಿದ್ದಾರೆ ಅಂತ. CCTV ರೆಕಾರ್ಡ್ ಇದೆ. ಆ ರೆಕಾರ್ಡು ವೀಡಿಯೋನು ಕಳಿಸಿದ್ದೀವಿ. ವೀಡಿಯೋನ ನೋಡಿ ಅದ ನಂತರ ನೀವೇನು ತೀರ್ಮಾನ ತೊಗೊಳ್ತೀರ ತೊಗೊಳ್ಳಿ ಸರ್. ನಮ್ಮ ತಪ್ಪಿದ್ರೆ ನಾವು ಕ್ಷಮೆ ಕೇಳ್ತೀವಿ ಸರ್. ಬೇರೆ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ತೊಗೊಳುತ್ತೆ ಅದು ಇದು ಮಾಡೋಣ ಸರ್. ಎಸ್, ಇನ್ನು ಇದಾದ ಮೇಲೆ ಅವರ ಪತಿ ನಿದಾನಾಜ್ ಮತ್ತೆ ಮಹಮ್ಮದ್ ಉಮರ್ ಇವರಿಬ್ಬರು ಕೂಡ 10 ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿಸಿ ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆ ಆದವರು. ಲವ್ ಮ್ಯಾರೇಜ್ ಅವರು. ಪ್ರೀತಿಸಿ ಮದುವೆ ಆದಮೇಲೆ ಎಲ್ಲವೂ ಚೆನ್ನಾಗೇ ಇತ್ತು. ಕೆಲ ವರ್ಷಗಳ ಹಿಂದಿನ ಸಂದರ್ಭದಲ್ಲಿ ಒಂದಿಷ್ಟು ಅನುಮಾನ ಅಂತಕ್ಕಂಥದ್ದು ಪ್ರಾರಂಭವಾಗಿ ಅನುಮಾನದ ಹುತ್ತ ಜಗಳಕ್ಕೆ ಹೋಗಿ ಜಗಳ ವಿಕೋಪಕ್ಕೆ ಹೋಗಿ ಇದಾದ ನಂತರ ಇಬ್ಬರು ಕೂಡ ಡಿವೋರ್ಸ್ಗೆ ಹೋಗ್ಬಿಡ್ಬೇಕು, ನಾವ್ ಇವ್ರ ಜೊತೆ ಇರೋದೇ ಬೇಡ ಅಂತಕ್ಕಂಥ ಸ್ಥಿತಿಗೆ ತಲುಪಿ ಬಿಟ್ಟಿದ್ರಂತೆ. ಇದಾದ ನಂತರ ಸುಮಾರು 6ರಿಂದ 7-8 ತಿಂಗಳು ಈ ನಿದಾನಜ್ ಅಂತ ಯಾರಿದ್ದಾರೆ ಈಕೆ ಗಂಡನ ಮನೆಯಿಂದ ತನ್ನ ತಾಯಿ ಮನೆಯಲ್ಲಿದ್ದಾರಂತೆ. ಅದಾದ ನಂತರ ಇವರು ನೋಟಿಸ್ ಕಳಿಸ್ತಾರೆ, ಡಿವೋರ್ಸ್ ತಗೊಬೇಕು ಅಂತ ಹೇಳ್ತಾರೆ. ಇದಾದ ನಂತರ ಅವರ ಪತಿ ಮಾಡ್ತಾ ಇರ್ತಕ್ಕಂಥ ಆರೋಪ, ಮಹಮ್ಮದ್ ಉಮರ್ ಅಂತಕ್ಕಂಥವ್ರು ಮಾಡ್ತಾ ಇರ್ತಕ್ಕಂಥ ಆರೋಪ, 50 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನ ಇಟ್ರು. 50 ಲಕ್ಷ ರೂಪಾಯಿಗೆ ಸೆಟ್ಲ್ಮೆಂಟ್ ಮಾಡ್ತೀವಿ ಅಂತ ಒಂದಿಷ್ಟು ಜನ ಬಂದ್ರು. ಯಾವಾಗ ದುಡ್ಡು ಕೊಡೋದಿಲ್ಲ ಅಂತ ಹೇಳಿದ್ನು, ಈ ರೀತಿ ನಿನ್ಗೆ ಹಿಂಗೆ ಮನೆಗೆ ಬರ್ತೀನಿ, ನಾನು ಈ ತರ ನಿನ್ನ ಕಂಪ್ಲೇಂಟ್ ಕೊಡ್ತೀನಿ, ಈ ತರ ನನ್ನ ಹೆದರಿಸಿದ್ರು. ಆದ್ರಿಂದ ಯಾಕೆ ಬೇಕು, ನಾಳೆ ದಿವಸ ಅಲ್ಲೇ ಇದ್ದು ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನನ್ನ ಮೇಲೆ ಬರುತ್ತೆ ಅಂತ ನಾನೇ ಮನೆ ಖಾಲಿ ಮಾಡ್ಕೊಬಂದು ಪಕ್ಕದ ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ರೂಮ್ ಮಾಡ್ಕೊಂಡಿದ್ದೀನಿ ಸರ್. ಕೋರ್ಟಿಗೆ ಕೇಸ್ ಹಾಕೊಂಡಿದ್ದೀವಿ, ಲಾಯರ್ ಇಂದ ನೋಟಿಸ್ ಕೊಟ್ಟಿದ್ದೀವಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿದೆ, ಇವೆಲ್ಲವೂ ಆಗಿದೆ. ಉದ್ದೇಶಪೂರ್ವಕವಾಗಿ ನನ್ನನ್ನ ತೇಜೋವಧೆ ಮಾಡಬೇಕು, ನನ್ನ ವಿರುದ್ಧ ಆರೋಪಗಳನ್ನ ಹೊರಿಸಬೇಕು ಅನ್ನೋ ಕಾರಣಕ್ಕೆ ಇದೇ ಮಹಿಳೆ ಬಾಲ್ಕನಿಯಿಂದ ಹಾರಿ ಬಂದು ನನ್ನ ವಿರುದ್ಧ ಈ ತರ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ಪತಿ ಮಾತನಾಡಿದ್ದಾರೆ, ಮಹಮ್ಮದ್ ಉಮರ್ ಅಂತಕ್ಕಂಥವ್ರು. ಅಂಡ್ ಅವ್ರು ಇನ್ನೊಂದು ಹೇಳ್ತಕ್ಕಂಥದ್ದು 50 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು, ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತಕ್ಕಂಥ ಅವರೊಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಮನೆಯವರು ಎಲ್ಲ ಟೋಟಲಿ ಇವನು ದುಡ್ಡು ಕೊಡ್ತಲ್ವಲ್ಲ ಹಂಗಿಂಗಂತ ಹೇಳಿ ಇವ್ನು ಮರ್ಯಾದೆ ತೆಗಿಬೇಕು ಅಂತ ಹೇಳಿ ಅದಾದ ನಂತರ ಅವಳು ಬಂದು ಮನೇಲಿ ಕೂತಿದ್ದಾದ ನಂತರ ನಾನೇನು ಮಾಡಿದ್ದೀನಿ, ಸೀದಾ ಆಚೆ ಬಂದುಬಿಟ್ಟೆ ಮನೆಯಿಂದ ನಾನು ಏನಿದೆ ಬಟ್ಟೆ ಎಲ್ಲ ತೊಗೊಂಡು ಆಚೆ ಬಂದು ಹೊರಗಡೆ ರೂಮ್ ಮಾಡಿಕೊಂಡು ಇದ್ದೀನಿ ಸರ್. ಅದಾದ ನಂತರ ಮತ್ತೆ ಏನು ಮಾಡಿದಾಳೆ ಇವಳು, ನಮ್ಮ ಅಪ್ಪ ಅಮ್ಮ ಎಲ್ಲ ಹೋದಾಗ ನನ್ನ ಆ ರೂಮಲ್ಲಿ ನಾನು ಬೀಗ ಹಾಕಿ ಇಟ್ಟಿದ್ದೀನಿ. ಅದರಲ್ಲಿ ದುಡ್ಡು ಪ್ಯಾಟಿಗಳಿಗೆ ಕೂಡ ದುಡ್ಡು ಚಿನ್ನ ಅದು ಸಪ್ರೇಟಾಗಿ ರೂಮ್ ಇಟ್ಕೊಂಡಿರೋ, ನಾನು ಹೋಗೋದು ಇಲ್ಲ ಅಲ್ಲಿ, ಹಿಂದ್ಗಡೆಯಿಂದ ಬಂದು ಹಿಂದ್ಗಡೆಯಿಂದ ಹೋಗ್ತಿದ್ದೆ. ಯಾಕಂದರೆ ಇವ್ನು ಮುಖ ನೋಡಿದ್ರು ಏನಾರ ಯಾಕೆ ಸುಮ್ಮನೆ ಅಂತ ಹೇಳಿದ್ದೆ ನಾನು. ಇವಳೇನು ಮಾಡಿದಾಳೆ, ಎಲ್ಲ ಆಚೆ ಹೋದಾಗ ನಾನು ಕೀ ಹಾಕ್ಕೊಂಡು ಹೋದಾಗ 1 ಗಂಟೆ ರಾತ್ರಿಗೆ 112ಗೆ ಕಾಲ್ ಮಾಡಿ ಎಲ್ಲ ಮಾಡಿದ್ದೀನಿ. ಆಚೆ ಇದ್ದು ಇವರಪ್ಪ ಇವನು ಮತ್ತು ಇವರೆಲ್ಲ ಗುಂಡಾಗಳು ಬಂದಿದ್ರಲ್ಲ ಸರ್, ಎಲ್ಲ ನನ್ನ ಮೇಲೆ ರೌಡಿಸಮ್ ಮಾಡೋಕ್ಕೆ ಬಂದಿರಲ್ಲ, ಅವರೆಲ್ಲ ಬಂದು ನನ್ನ ಮೇಲೆ, ನಾನು ಊರಲ್ಲಿ ಇಲ್ದಿದ್ದಾಗ ಔಟ್ ಆಫ್ ಸ್ಟೇಷನ್ ಇದ್ದೀನಿ, ನನ್ನ ಲೊಕೇಶನು ತಕ್ಕೊಂಡು ನೋಡ್ಕೊಬಿಡಲಿ ಅವರು ನಾನು ಇದನ್ನ ಇಲ್ವ ಅಂತ. ಆಮೇಲೆ ಡಿಪಾರ್ಟ್ಮೆಂಟು ಸಹ ಇವಳಿಗೆ ಆಚೆ ಮಾತಾಡಿಸಿ ಹೋಗಮ್ಮ ಏನಿದ್ರು ಬೆಳಗ್ಗೆ ಸ್ಟೇಷನಲ್ಲಿ ಮಾತಾಡುವಂತೆ ಬಂದು ಅಂತ ಹೇಳಿದಾಗ ಇವಳೇನು ಮಾಡಿದರೆ ಆಯಿತು ಸರಿ ಸರ್ ಅಂತ ಇಳಿದು ಮತ್ತೆ ಅದೇ ನಂತರ 3 ಗಂಟೆ ರಾತ್ರಿಗೆ ಕಳ್ತನದಿಂದ ಒಂದು ತಮ್ಮ ಸಾಜ್ ಶರೀಫ್ ಅಂತ ಹೇಳಿ ನಾನು ಹೇಳಿದ್ದೀನಿ, ಆ ರೂಮಲ್ಲಿ ನಂದು ಒಡವೆ ಇದೆ ದುಡ್ಡು ಇದೆ ಅಂತ ಹೇಳಿದ್ದೀನಿ, ಹೊರಗಡೆ ಬೀಗ ಹೊಡೆದು ಬಾಲ್ಕನಿ ಕಾಂಪೌಂಡ್ ನಗದಿ ಒಳಗಡೆ ಕೂತ್ಕೊಬಿಟ್ಟು ನನ್ನ ಮೇಲೆ ಸುಳ್ಳು ಅಪವಾದ ಮಾಡ್ತಾ ಇದ್ದಾರೆ ಸರ್. ನಾಳೆ ದಿನ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ನಾನು ಜವಾಬ್ದಾರಲ್ಲ ಸರ್. ಏನಿರೋದು ಇದು ಕೋರ್ಟಲ್ಲಿ ಇದು ಮಾಡಿ ಒಳಗಡೆ ಅವ್ರ ಮನೆ ಒಳಗಡೆ ಬರಲಿ ಅವಳು ಅದೇನಿಲ್ಲ, ಕೋರ್ಟಲ್ಲಿ ಏನಿದೆ ತೀರ್ಮಾನ ಕೋರ್ಟ್ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗುತ್ತೆ ಅದಾದ ನಂತರ ಒಳಗಡೆ ಬರಲಿ ಸರ್. ಎಸ್, ಒಟ್ಟಿನಲ್ಲಿ ಇಲ್ಲಿ ಯಾರು ಸರಿ ಯಾರು ತಪ್ಪು, ಯಾರಿಂದ ತಪ್ಪಾಗಿದೆ ಯಾರಿಂದ ಸರಿಯಾಗಿದೆ, ಅವ್ರ ಕುಟುಂಬದಲ್ಲಿ ಏನಾಗಿದೆ ಇವೆಲ್ಲವೂ ಕೂಡ ಒಂದು ಪಾರ್ಟ್. ಮತ್ತೊಂದು ಪಾರ್ಟ್ನಲ್ಲಿ ಯಾವುದೋ ಒಂದು ಸುಳ್ಳು ಕತೆ ಕಟ್ಕೊಂಡ್ಬಿಟ್ಟು ಮತ್ತೊಬ್ಬರ ತೇಜೋವಧೆ ಮಾಡಲಿಕ್ಕೆ ಮುಂದಾದ್ರೆ ಇವತ್ತು ಸತ್ಯವನ್ನ ಯಾರೂ ಮರೆಮಾಚಲಿಕ್ಕಾಗದಿಲ್ಲ. ಇವ್ರು ಏನೇನು ಆರೋಪ ಮಾಡ್ತಾ ಇದ್ದಾರೆ, ಇಬ್ಬರು ಕೂಡ ಆರೋಪ ಪ್ರತ್ಯಾರೋಪಗಳು ಅವೆಲ್ಲವನ್ನು ಕೂಡ ಯಾವುದು ಸರಿ ಯಾವುದು ಸುಳ್ಳು ಅಂತ ಹೇಳೋಕೆ ನ್ಯಾಯಾಲಯ ಇದೆ, ಪೊಲೀಸ್ ಠಾಣೆ ಇದೆ, ಅವರೆಲ್ಲ ಡಿಸೈಡ್ ಮಾಡ್ತಾರೆ. ಬಟ್ ಇಲ್ಲಿ ಬಂದಿರ್ತಕ್ಕಂಥದ್ದೇನು ಅಂತ ಅಂದ್ರೆ, ಹಾಸನದಲ್ಲಿ ಓರ್ವ ಮಹಿಳೆಯನ್ನ ಕೂಡಾಕಬಿಟ್ಟಿದ್ರಂತೆ 3 ದಿವಸ ಅಂತ. ಹಾಸನದ ಮರ್ಯಾದೆಯನ್ನ ರಾಜ್ಯ ಮಟ್ಟದಲ್ಲಿ ತೆಗಿಯಕ್ಕೆ ಹೊರಟಿತ್ತಲ್ಲ ಈ ಮಹಿಳೆ, ಸುಳ್ಳು ಆರೋಪ ಮಾಡಿದ್ರಲ್ಲ ಈ ಮಹಿಳೆಯ ಮಾತನ್ನ ಕೇಳ್ಕೊಂಡು ಪೂರ್ವಪರ ವಿಚಾರಿಸದೆ ಕೆಲ ಮಹಿಳಾ ಸಂಘಟನೆಯವರು ಬಂದು ಅಲ್ಲೆಲ್ಲ ಹಾರಾಡಿ ಚೀರಾಡಿ ಕಿರ್ಚಾಡಿ ಎಲ್ಲ ಮಾಡಿ ಹೋದ್ರಲ್ಲ, ಹಾಸನದ ಮರ್ಯಾದೆಯನ್ನ 3 ಕಾಸಿಗೆ ಹರಾಜ್ ಹಾಕಿದ್ರಲ್ಲ. ವಾಟ್ ಈಸ್ ದ ಫ್ಯಾಕ್ಟ್? ಕೂಡಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಟ್ ಈಸ್ ದ ಫ್ಯಾಕ್ಟ್
ಅನ್ನೋದನ್ನ ನಿಮ್ಮ ಮುಂದೆ ತೆರೆದಿಡಬೇಕನ್ನೋದಷ್ಟೇ ನಮ್ಮ ಉದ್ದೇಶ. ಇಲ್ಲಿ ನಾನು ಹುಡುಗನೇ ಸರಿ, ಹುಡುಗಿನೇ ತಪ್ಪು, ಇಲ್ಲ ಹುಡುಗಿನೇ ಸರಿ, ಹುಡುಗ ತಪ್ಪು, ಈ ತರದ ಜಡ್ಜ್ಮೆಂಟ್ ಕೂಡ ಕೂತಿಲ್ಲ. ಐ ಡೋಂಟ್ ವಾಂಟ್ ದಟ್. ಅದನ್ನ ಮಾಡಕ್ ನ್ಯಾಯಾಲಯ ಇದೆ, ನ್ಯಾಯಾಂಗ ವ್ಯವಸ್ಥೆ ಇದೆ. ಬಟ್ ಸ್ಟಿಲ್ ಒಂದು ಸುಳ್ಳನ್ನ ಹೇಳಿ ಮಹಿಳೆಗೆ ಅನ್ಯಾಯ ಆದ್ರೆ ಮಹಿಳೆ ಪರ ನಿಂತ್ಕೊಳ್ಳೋಣ, ಪುರುಷನಿಗೆ ಅನ್ಯಾಯ ಆದ್ರೆ ಪುರುಷನ ಪರವಾಗಿ ನಿಂತ್ಕೊಳ್ಳೋಣ. ಬಟ್ ಯಾರೋ ಒಬ್ಬ ಮಹಿಳೆ ಅಂತಕ್ಕಂಥ ವುಮೆನ್ ಕಾರ್ಡ್ ಪ್ಲೇ ಮಾಡ್ಕೊಂಡು ಒಬ್ಬ ಪುರುಷನ ತೇಜೋವಧೆ ಮಾಡ್ಲಿಕ್ಕೆ ಮುಂದಾದಾಗ ಅದನ್ನ ಪ್ರಶ್ನೆ ಮಾಡ್ತೀವಿ. ನ್ಯಾಯ ಏನು, ಸತ್ಯ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ. ಆ ಪ್ರಯತ್ನವನ್ನ ಮಾಡಿದ್ದೀವಿ ಅಷ್ಟೇ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.